ನಮಸ್ಕಾರ ಅನ್ಕೊಂಡಿಚಿವ ಎಲ್ರಿಗೂ ASN Vlogs ಕನ್ನಡ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ಇವತ್ತು ನಮ್ಮ ಸ್ಪೆಷಲ್ ವಿಡಿಯೋ ಏನಪ್ಪ ಅಂದರೆ ASN Vlogs ಇನ್ಸ್ಟಾಗ್ರಾಮ್ ಪೇಜಲ್ಲಿ 10K ಆಗಿದ್ದೀವಿ. ಅದ್ರ ಮೇಲೆ ಇವತ್ತೊಂದು ಫಸ್ಟ್ ಬ್ರೇಕ್ಫಾಸ್ಟ್ ರೈಡ್ನ ನ್ಯೂಟನ್ ಬೈಕ್ಸ್ ಆ್ಯಂಡ್ ಗೇರ್ಸ್ ಕಡೆಯಿಂದ ಅರೇಂಜ್ ಆಗಿದೆ. ಎಲ್ಲಪ್ಪ ಅಂತ ಹೇಳ್ತೀರಾ, ಇಲ್ಲಿ ನೋಡ್ತಾ ಇದ್ದೀರಾ ಗಂಧದಗುಡಿ ಹೆರಿಟೇಜ್ ರೆಸಾರ್ಟಲ್ಲಿ. ಹೊಸ ರೆಸಾರ್ಟ್ ಇದು, ಕನಕಪುರದಿಂದ 7 ಕಿಲೋಮೀಟ್ರ್ ಒಳಗಡೆ ಇದೆ. ರೋಡ್ ಮಾತ್ರ ಸಕ್ಕತ್ತಾಗಿದೆ, ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀವಿ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರೋಡಲ್ಲಿ ಬಂದಿದ್ದು. ನಾವು ಬಂದಿದ್ದು ಒಂದು ಕ್ಲಿಪ್ನ ಹಾಕ್ತೀವಿ, ನೋಡ್ಕೊಂಬನ್ನಿ. ಸಾಕಾಗಿದೆ ಅಲ್ಲ. ಬನ್ನಿ, ಗಂಧದಗುಡಿ ಹೆರಿಟೇಜ್ ರೆಸಾರ್ಟ್ ಒಳಗಡೆ ಹೇಗಿದೆ ಅಂತ ಒಂದು ಕ್ವಿಕ್ ಲುಕ್ ತೋರಿಸ್ತೀವಿ. ಇದು ಏಪ್ರಿಲ್ 2nd ವೀಕಲ್ಲಿ ಇನಾಗ್ರೇಟ್ ಆಗಿರೋದು. ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಬೈಕ್ಸ್ ಎಲ್ಲ ಪಾರ್ಕ್ ಆಗಿದೆ ಆಲ್ರೆಡಿ. ಎಂಟ್ರೆನ್ಸ್ ಇಲ್ಲಿದೆ, ಇಲ್ಲಿ ನೋಡಿ ಬಿದಿರು ಮರಗಳೆಲ್ಲ ಇದೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಈ ಜಾಗನೇ ಕಂಪು ಅಂತ ಹೆಸರಿಟ್ಟಿದ್ದಾರೆ. ಇದು ಟಿಪಿಕಲಿ ಫ್ಯಾಮಿಲಿ ಹಳ್ಳಿ ಸ್ಟೈಲಲ್ಲಿ ಮಾಡಿದ್ದಾರೆ. ನೀವು ನೋಡ್ತಾ ಇದ್ದೀರಲ್ಲ, ಎಂಟ್ರೆನ್ಸು ನೋಡಿ, ಕಂಬಗಳಿದೆ, ಹಳೇ ಸ್ಟೈಲಲ್ಲಿ ಆರ್ಕಿಟೆಕ್ಚರ್ ಮಾಡಿದ್ದಾರೆ. ಸೇಮ್ ನಮ್ಮ ಹಳ್ಳಿ ಮನೆ ಹೆಂಗಿರುತ್ತೋ ಹಂಗಿದೆ. ಹೆಂಚು ಹಾಕಿದ್ದಾರೆ, ತಂಪಾಗಿದೆ ಮೇಲ್ಗಡೆ ಮಾತ್ರ. ನೀವು ಡೋರ್ ಕೂಡ ನೋಡ್ಬೋದು, ಫುಲ್ ಹಳೇ ಸ್ಟೈಲ್ ಡೋರು. ಡೋರೇ ಇಷ್ಟೊಂದು ವೆಯ್ಟ್ ಇದೆ ನೋಡಿ. ಒಳಗಡೆ ಎಂಟ್ರಾಗ್ತಿದ್ದಂಗೆ ಅಲ್ಮೇರ ಎಲ್ಲ ಇದೆ, ದೇವ್ರ ಫೋಟೋ ಇದೆ, ದೇವ್ರ ಪೂಜೆ ಮಾಡ್ಬೋದು. ಸ್ವಲ್ಪ ಕತ್ಲೆ ಇದೆ. ಓಹ್, ಕಾಟೇಜ್ ಕೂಡ ಹಂಗೆ ಇದೆ, ಹಳ್ಳಿ ಸ್ಟೈಲಲ್ಲೇ ಇದೆ. ಹಳೆ ಮಂಚ, ಫುಲ್ ಅಥೆಂಟಿಕ್ ಆಗಿ ಟ್ರೈ ಮಾಡಿದ್ದಾರೆ. 3D ಪೇಂಟಿಂಗ್ ಕೂಡ ಇದೆ. ರಾಧಾಕೃಷ್ಣ ಫೋಟೋ. ಓ, ಈ ಮಾಸ್ಟರ್ ಬೆಡ್ರೂಮ್ ಮಾತ್ರ ಸಖತ್ತಾಗಿದೆ. ಒಳ್ಳೆ ಯಾವುದೋ ರಾಜರ ಕಾಲದಲ್ಲಿ ರಾಜ ರಾಣಿ ಇರೋ ಜಾಗ ಇದ್ದಂಗಿದೆ. ಓಹ್, ರಾಮ ಸೀತೆ ಫೋಟೋ. ಸೊ ಈ ಜಾಗ ಬಂದು ಕಂಪು ಅಂತ. ಕಂಪ್ಲೀಟಾಗಿ ನೀವು ಫ್ಯಾಮಿಲಿ ಎಲ್ಲ ಬಂದು ಬುಕ್ ಮಾಡ್ಕೋಬೋದು. ಪೂರ್ತಿ ಜಾಗ ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದ್ರೂ ಒಂದು 20 ಮೆಂಬರ್ಸ್ ಅಕೊಮೊಡೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಮೇಲ್ಗಡೆ ಕೂಡ ರೂಮ್ಸ್ ಇದೆ. ಸೇಮ್ ನೀವೊಂದು ಹಳ್ಳಿ ಮನೇಲಿ ಜಾಗ ಹೆಂಗೆ ಸ್ಪೆಂಡ್ ಮಾಡ್ತೀರಾ ಹಂಗೆ ನೋಡಿ, ಈ ಥರ. ಸೊ ಈ ಜಾಗನ ಕಂಪು ಅಂತ ಯಾಕೆ ಹೆಸರಿಟ್ಟಿದ್ದಾವಪ್ಪ ಅಂದರೆ, ಸ್ಮೆಲ್, ಫ್ರಾಗ್ರೆನ್ಸ್ ಒಳ್ಳೆ ಕಂಪಾಗಿದೆ ಅಂತ. ಹಾಗೆ ಎನ್ವಿರಾನ್ಮೆಂಟ್ನ ಬಿಲ್ಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಕಂಪು ಅಂತ ಜಾಗ ಹೆಸರಿಟ್ಟಿದ್ದಾರೆ. ಅದಕ್ಕೋಸ್ಕರ ಕಂಪು ಅಂತ ಇದ್ರ ಹೆಸರಿಟ್ಟಿದ್ದಾರೆ. ಬನ್ನಿ, ಮುಂದೆ ನಾವು ಇಂಪು ತಂಪುಗೆ ಹೋಗಿ ನೋಡ್ಕೊಂಬರೋಣ. ಈಗ ನೀವು ನೋಡ್ತಾ ಇದ್ದೀರಲ್ಲ, ರಿಸೆಪ್ಷನ್ಗೆ ಹೋಗೋಣ ಬನ್ನಿ. ಗಂಧದಗುಡಿ ಹೆರಿಟೇಜ್ ರಿಸೆಪ್ಷನ್. ಸೊ ಈಗ ನಾವು ಎಂಟ್ರಾಗ್ತಿರೋ ಸೆಷನ್ ಯಾವುದಪ್ಪ ಅಂತ ಹೇಳಿದ್ರೆ, ಇಂಪು ತಂಪು. ಇಂಪು ಅಂದರೆ ಇದು ನೋಡಿ, ಚಿಕ್ಕ ಫ್ಯಾಮಿಲಿಗೆ ಹೇಳಿ ಮಾಡಿಸಿದಂಥ ಜಾಗ. ನೀವು ಈ ಕಾಟೇಜಲ್ಲೇ ಉಳ್ಕೋಬೋದು. ಒಳ್ಳೆ ಫೀಲ್ಸ್ ಇದೆ. ಸಿಂಪಲ್, ತುಂಬ ಫ್ಯಾನ್ಸಿ ಆಗಿಲ್ಲ, ಏನಿಲ್ಲ. ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಕಟ್ಕಟೆ ಥರ ಒಂದು ಜಗ್ಲಿ ಇದೆ. ನೋಡಿ, ಇಲ್ಲಿ ಕೂತ್ಕೊಳ್ಳೋದಕ್ಕೆ ಎಷ್ಟು ಚೆನ್ನಾಗಿದೆ, ಜಗ್ಲಿ ಇದೆ. ತಣ್ಣಗಾಗ್ತಾಯಿದೆ. ಸಮ್ಮರ್ ಇದು, ನಾವು ಬಂದಿರೋದು ಏಪ್ರಿಲ್ ಮಂತಲ್ಲಿ, ಬಟ್ ಆದರೂ ತಣ್ಣಗಾಗ್ತಾಯಿದೆ ನನಗಂತೂ. ಬನ್ನಿ ಮುಂದೆ ನೋಡೋಣ. ಇಲ್ಲಿ ವಾಕ್ ಮಾಡೋದಕ್ಕೆಲ್ಲ ರೋಡ್ ಚೆನ್ನಾಗಿ ಮಾಡಿದ್ದಾರೆ. ಏನೋ ಒಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ. ಈವ್ನಿಂಗ್ ಟೈಮ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಎಲ್ಲ ಕಡೆ ನಿಮಗೆ ಬ್ಯಾಂಬೂಸ್ನ ನೋಡ್ತೀರಾ. ಇದು ಗಂಧದ ಗುಡಿ ಅಂತ ಹೆಸರಿಟ್ಟ ಮೇಲೆ ಎಲ್ಲ ಹತ್ತಿರದಲ್ಲಿ ಲೋಕಲ್ ಹೆಸರುಗಳೇ ಇಟ್ಟಿರೋದು, ಅಚ್ಚ ಕನ್ನಡದಲ್ಲಿ ಹೆಸರಿಟ್ಟಿರೋದು.
ಇಂಪು ಆಯಿತು. ನೆಕ್ಸ್ಟು ತಂಪು ಅಂದರೆ ನೀವು ಅಲ್ಲಿ ಬಿದಿರಲ್ಲಿ ನೋಡ್ತಾ ಇದ್ದೀರಲ್ಲ, ಹಟ್ ಮಾಡ್ತಾರೆ. ಕಂಪ್ಲೀಟ್ ಸುತ್ತ ಬಿದಿರಲ್ಲಿ ಮಾಡಿಬಿಟ್ಟು ಸ್ಲೈಡಿಂಗ್ ಡೋರ್ ಕೊಟ್ಬಿಟ್ಟು ಹಟ್ ಮಾಡ್ತಾಯಿದ್ದಾರೆ. ಆ ಹಟ್ಟಲ್ಲಿ ಏನಪ್ಪ ಅಂದರೆ ಒಂದು ಕಪ್ಪಲ್ ಯಾರಾದರೂ ಉಳ್ಕೋಬೋದು. ಅದು ಕೂಡ ಸಖತ್ತಾಗಿರುತ್ತೆ. ಸುಮಾರು ಒಂದು 5-6 ಮಾಡಿದ್ದಾರೆ. ವಾಕ್ ಅರೌಂಡು ಕೂಡ ಚೆನ್ನಾಗಿದೆ. ನೀವು ಹಿಂಗೆ ಬಂದರೆ ಅಡಿಕೆ ಮರಗಳು ಹಾಕಿದ್ದಾರೆ ನೋಡಿ, ಗಿಡ ಇವಾಗ. ಸೊ ಹಿಂಗೆ ಒಂದು ವಾಕ್ ಅರೌಂಡ್ ಮಾಡ್ಕೊಂಡು ಈ ಜಾಗ ಕೂಡ ಕಂಪ್ಲೀಟ್ ಮಾಡ್ಕೋಬೋದು. ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಸದ್ಯಕ್ಕೆ ಬಿಸಿಲಿದೆ, ಬಟ್ ಈವ್ನಿಂಗ್ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಓಕೆನಾ. ನೆಕ್ಸ್ಟು ಸವಿ ಅಂದರೆ ಏನಪ್ಪ, ರುಚಿನ ಸವಿಯೋದು. ಸವಿಯೋಕ್ಕೆ ಎಲ್ಲಿಗೆ ಬರಬೇಕು ನಾವು? ರೆಸ್ಟೋರೆಂಟಿಗೆ ಬರಬೇಕು. ಬನ್ನಿ ರೆಸ್ಟೋರೆಂಟ್ಗೆ ಹೋಗೋಣ. ನೋಡಿ, ಈ ಜಾಗ ಎಲ್ಲ ಗೆಸ್ಟ್ಸ್ಗೆ ಮಾಡಿರೋದು. ಇದು ಪೂರ್ತಿ ರೆಸ್ಟೋರೆಂಟ್ ಸ್ಪೇಸ್ ಆಗುತ್ತೆ. ಅಲ್ಲಿ ಸರ್ವ್ ಮಾಡ್ತಾ ಇರ್ತಾರೆ. ಇವಾಗ ಇನ್ನೂ ಕಂಪ್ಲೀಟ್ಲಿ 100% ಆಪ್ರೇಷನ್ ಇಲ್ಲ, ಅದಕ್ಕೋಸ್ಕರ ಸ್ವಲ್ಪ ಖಾಲಿ ಇದೆ. ಕಿಚನ್ ಕೂಡ ಇಲ್ಲೇ ಇದೆ. ಈ ಸೆಕ್ಷನ್ನಲ್ಲಿ ನಿಮಗೆ ಸರ್ವ್ ಮಾಡ್ತಾ ಇರ್ತಾರೆ. ಒಂದು ಟಾಪಲ್ಲಿ ಇರೋದು ಏನಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ ನೋಡಿ. 4 ಫೀಟಿಂದ 5 ಫೀಟ್ ತನಕನೂ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಸ್ವಿಮ್ ಮಾಡಿಕೊಂಡು ಚಿಲ್ ಮಾಡ್ಕೊಂಡಿರೋದಕ್ಕೆ ಒಳ್ಳೆ ಜಾಗ ಇದು. ಬಿದ್ಬಿಡ್ಲಾ? ಈಗ ಬೇಡ, ನೋಡೋದಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಇವಾಗ ಆಲ್ರೆಡಿ ಸ್ವಿಮ್ ಮಾಡ್ಬೇಕು ಅನಿಸ್ತಾ ಇದೆ, ಬಟ್ ಇವತ್ತು ಸ್ವಿಮ್ ಮಾಡ್ತಾ ಇಲ್ಲ ನಾವು. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ಮಾಡ್ತೀವಿ. ನೀವು ಎಷ್ಟೊಂದು ರೆಸಾರ್ಟ್ಸಲ್ಲಿ ನೋಡಿರ್ತೀರ, ರೈನ್ ಡ್ಯಾನ್ಸ್ಗೆ ಅಂತ ಮಾಡಿದ್ದಾರೆ. ಇಲ್ಲಿ ಮೇಲ್ಗಡೆ ಎಲ್ಲ ಶವರ್ಸ್ ಹಾಕಿದ್ದಾರೆ. ಸೊ ಇಲ್ಲಿ ಮೇಲ್ಗಡೆ ಎಲ್ಲ ಶವರ್ಸ್ ಹಾಕಿದ್ದಾರೆ. ಮ್ಯೂಸಿಕ್ ಹಾಕಿ ರೈನ್ ಡ್ಯಾನ್ಸ್ಗೆ ಅಂತ ಜಾಗ ಮಾಡಿದ್ದಾರೆ. ಇಲ್ಲೂ ಒಳ್ಳೆ ಮಸ್ತಾಗಿರುತ್ತೆ. 2 ಜಾಗ ಇದೆ ನೋಡಿ, 2 ಸೆಕ್ಷನ್ ಇದೆ ರೈನ್ ಡ್ಯಾನ್ಸ್ಗೆ. ಸೊ ಇಲ್ಲಿ ಬಂಡೆ ಆಸ್ ಇಟ್ ಈಸ್ ಇದೆ, ಅದನ್ನು ಹಾಗೆ ಬಿಟ್ಬಿಟ್ಟಿದ್ದಾರೆ, ಹಂಗೆ ಯೂಸ್ ಮಾಡ್ಕೊಂಡಿದ್ದಾರೆ. ರೆಸ್ಟ್ ರೂಮ್ಸ್ ಕೂಡ ಲೆಫ್ಟಲ್ಲಿದೆ. ಸೊ ಇಲ್ಲೊಂದು ತೂಗುಯಾಲೆ ಬೇರೆ ಇದೆ. ಬನ್ನಿ ಎಕ್ಸ್ಪೀರಿಯೆನ್ಸ್ ಮಾಡೋಣ. ನೆಕ್ಸ್ಟು ಫೇಮಸ್ ಆದಮೇಲೆ ತುಂಬ ರಶ್ ಆಗಿ ಹೋಗುತ್ತೆ. ನಾವು ಇವಾಗಲೇ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸಾಕಾ? ನೋಡಿ, ಎಲ್ಲರೂ ಚಿಲ್ ಮಾಡ್ತಾ ಇದ್ದೀವಿ. ಇದು ಕೂಡ ಈವೆಂಟಲ್ಲಿ ಇರೋರಿಗೆ ಇಲ್ಲಿ ಫುಡ್ ಸೆಕ್ಷನ್ ಇದೆ. ಸೌಂಡ್ ಸ್ವಲ್ಪ ಜಾಸ್ತಿ ಇದೆ, ಡಿಸ್ಟರ್ಬ್ ಆಗ್ಬೋದು. ನೀವು ಈ ಜಾಗ ನೋಡ್ತಾ ಇದ್ದೀರಲ್ಲ, ಇಷ್ಟು ಪೂರ್ತಿ ಬ್ಯಾಕ್ ಯಾರ್ಡ್ ಅಂತ ಹೇಳ್ತಾರೆ. ಓಕೆನಾ. ಹಿತ್ತಲು, ಈ ಹಿತ್ತಲಲ್ಲಿ ಈವೆಂಟ್ ಮಾಡ್ಬೋದು, ಓಪನ್ ಸ್ಪೇಸ್ ಈವೆಂಟ್ ಮಾಡ್ಬೋದು. ತುಂಬ ಒಂದು ಬರ್ಡೇ ಈವೆಂಟ್ ಮಾಡಿದರು, ಸಖತ್ತಾಗಿತ್ತು. ನಾನು ಆವಾಗಲೇ ಹೇಳ್ದಂಗೆ ಜಾಯಿಂಟ್ ವೆಲ್ಲು ಟೊರ ಏನು ಬೇಕಾದ್ರೂ ತಂದು ಹಾಕಿಸ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನಿಮ್ಗೆ ಏನೇ ಬೇಕಾದರೂ ಕಸ್ಟಮೈಸ್ ಮಾಡಿ ಮಾಡಿಕೊಡ್ತಾರೆ. ನೀವು ಈ ಸ್ಪೇಸ್ನ ಬುಕ್ ಮಾಡ್ಕೊಳ್ಳಿ, ಎಲ್ಲರನ್ನೂ ಕರೆಸ್ಕೊಳ್ಳಿ. ಈ ಸ್ಟೇಜಲ್ಲಿ ನಿಮಗೆ ಯಾವ ಥರ ಅರೇಂಜ್ಮೆಂಟ್ ಬೇಕೋ ಆ ಥರ ಅರೇಂಜ್ಮೆಂಟ್ ಮಾಡಿಕೊಡ್ತಾರೆ. ವೈಬ್ಸು ಚೆನ್ನಾಗಿದೆ. ಈ ಮರಗಳು ಹಾಕಿರೋದ್ರಿಂದ ಸುತ್ತಮುತ್ತ ವೈಬ್ಸ್ ಚೆನ್ನಾಗಿದೆ. ನನಗಂತೂ ಆದಿಯೋಗಿ ಈಶಾ ಫೌಂಡೇಶನಲ್ಲಿ ಇರುತ್ತಲ್ಲ, ಹಿಂದೆಗಡೆ ಎಲ್ಲ ಬೆಟ್ಟ, ಇಲ್ಲಿ ಶಿವನ್ ಸ್ಟ್ಯಾಚು, ಅದರಲ್ಲಿ ಒಂದು ಸ್ವಲ್ಪ ನಮ್ಗೆ ಅದೇ ವೈಬ್ರೇಷನ್ ಬಂದಂಗೆ. ಬನ್ನಿ ಸ್ನೇಹಿತರೆ, ಇವಾಗ ಅಂಗಳಕ್ಕೆ ಹೋಗೋಣ, ಆಟ ಆಡ್ಕೊಂಬರೋಣ. ಸದ್ಯಕ್ಕೆ ಇವತ್ತು ನಾವು ಆಟ ಆಡಲ್ಲ, ಆದರೆ ಚಿಕ್ಕ ಮಕ್ಳಿಗೆಲ್ಲ ಆಟ ಆಡೋದಕ್ಕೆ ಒಳ್ಳೆ ಜಾಗ ಇದು. ನೀವು ಓಪನ್ ಸ್ಪೇಸ್ ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಿಮಗೆ ಇವೆಂಟ್ಫುಲ್ ಆಗಿರಬೇಕು, ನಿಮ್ಗೆ ಏನೇ ಬೇಕು ಅಂದರೂ ಬೇಕಾದರೆ ತರಿಸಿ ಮಾಡಿಸ್ಕೊಡ್ತಾರೆ. ಆಮೇಲೆ ಇಲ್ಲಿ ಕ್ಯಾಂಪ್ ಫೈರ್ಗೂ ಕೂಡ ರೆಡಿ ಮಾಡಿದ್ದಾರೆ. ಈವ್ನಿಂಗ್ ಟೈಮಲ್ಲಿ ಕ್ಯಾಂಪ್ ಫೈರ್ ಮಾಡ್ಬೋದು. ಅಲ್ಲಿ ಜಂಪು ಕೂಡ ಮಾಡೋದಕ್ಕೆ, ಮಕ್ಳಿಗೆ ಆಟ ಆಡೋದಕ್ಕೆ ಅದನ್ನು ತರಿಸಿದ್ದಾರೆ. ಇನ್ನೂ ಒಂದೊಂದೇ ಆ್ಯಡ್ ಮಾಡ್ತಾ ಇದ್ದಾರೆ. ಈ ಥರ ಗೇಮ್ಸ್ ಎಲ್ಲ ಜಾಸ್ತಿ ಇರುತ್ತೆ. ನೆಕ್ಸ್ಟು ಇದೆಲ್ಲ ಔಟ್ಡೋರ್ ಗೇಮ್ಸ್ಗೆ ಜಾಗ ಬಂದಿರೋದು. ಇದು ಪೂರ್ತಿ ಔಟ್ಡೋರ್ ಗೇಮ್ಸ್ ಆದಮೇಲೆ ಇಂಡೋರ್ ಗೇಮ್ಸ್ಗೆ ಸಪ್ರೇಟ್ ಜಾಗ ಇದೆ. ನೀವಿಲ್ಲಿ ನೋಡ್ತಾ ಇದ್ದೀರಾ, ಟಿ ಟೇಬಲ್ ಇದೆ. ಟಿ ಟೇಬಲ್ ಮುಗಿಸ್ಕೊಂಡ್ರೆ ನೀವು ಒಳಗಡೆ ಹೋದರೆ ಬಿಲಿಯರ್ಡ್ ಬೋರ್ಡ್ಸು ಕೂಡ ತರಿಸ್ತಾ ಇದ್ದಾರೆ ಸ್ನೂಕರ್ ಆಡೋದಕ್ಕೆ. ಸ್ನೂಕರ್ ಜೊತೆ ಆರ್ಚರಿ ಇದೆ, ನೀವು ಬ್ಯಾಡ್ಮಿಂಟನ್ ಆಡ್ಬೋದು. ಎಲ್ಲ ಇಂಡೋರ್ ಗೇಮ್ಸ್ ಎಲ್ಲ ಇಲ್ಲೇ ಕವರ್ ಆಗುತ್ತೆ. ಇಂಥದ್ದಿಲ್ಲ ಅಂತ ಹೇಳೋಂಗಿಲ್ಲ, ಆದಷ್ಟು ಕಂಪ್ಲೀಟ್ ಪ್ಯಾಕೇಜ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳ್ತಾಯಿದ್ರು. ಬನ್ನಿ, ಇದು ಮೇ 2023 ಆದಮೇಲೆ ಕಂಪ್ಲೀಟಾಗಿ ಆಪ್ರೇಷನಲ್ ಇರುತ್ತೆ. ಅಂಗಳಕ್ಕೆ ಬನ್ನಿ, ಆಟ ಆಡಿ.